ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ, ಕ್ರಿಸ್ಪಿಯಾದಂತಹ ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ. ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಮನೆಯಲ್ಲಿ ಗೋಧಿ ಹಿಟ್ಟು ಇದ್ದು ಕಡಲೆ ಹಿಟ್ಟು ಇಲ್ಲ ಅಂದಾಗ ನೀವೇನು ಮಾಡಬೇಕು, ಬಜ್ಜಿ ತಿನ್ನಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ. ಬನ್ನಿ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ. ಗೋಧಿ ಹಿಟ್ಟಿನ ಬಜ್ಜಿ ಮಾಡೋಣ. ಇವಾಗ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಚಿಕ್ಕ ಕಪ್ಪಷ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡು ನೀರು ಹಾಕಿ ನಾವು ಬಜ್ಜಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ನೀವು ಬೇಕು ಅಂದರೆ ಸ್ವಲ್ಪ ಅರ್ಧ ಮಿಕ್ಸು ಕೂಡ ಮಾಡ್ಕೋಬೋದು. ನೀವು ಕಡಲೆ ಹಿಟ್ಟು ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಾದಂತಹ ಬಜ್ಜಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಅಂದ್ಕೊಂಡಿರಲ್ಲ ಗೋಧಿ ಹಿಟ್ಟಿನಿಂದ ಬಜ್ಜಿ ಮಾಡ್ಬೋದಾ ಅಂತ. ರೀತಿಯಲ್ಲಿ ಚೆನ್ನಾಗಿ ಗಂಟಿಲ್ದಂಗೆ ಇದನ್ನು ಕಲಿಸ್ಕೊಂಡು ತಗೋರಿ. ಗಂಟಿದ್ರೆ ಚೆನ್ನಾಗಿ ಅನಿಸಲ್ಲ. ಇವಾಗ ನಾನು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಅಂತೂ ತುಂಬ ಚೆನ್ನಾಗಿರ್ತವೆ. ಈ ಥರ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ನಾನು ಮಧ್ಯಕ್ಕೆ ಕಟ್ ಮಾಡಿ ಇದಕ್ಕೆ ಉಪ್ಪು, ಜೀರಿಗೆ, ಅರಿಶಿನ ಮತ್ತು ಸ್ವಲ್ಪ ಮಸಾಲೆ ಹಾಕಿ ರುಬ್ಕೊಂಡಂತಹ ಪೇಸ್ಟನ್ನು, ಪುಡಿಯನ್ನು ನಾನು ಇದಕ್ಕೆ ಮಧ್ಯಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದೇ ರೀತಿ ನಾನೆಲ್ಲ ಮೆಣಸಿನ್ಕಾಯಿಗಳನ್ನು ಮಧ್ಯಕ್ಕೆ ಸೀಳ್ಬಿಟ್ಟು ಉಪ್ಪು, ಜೀರಿಗೆ ಮಾಡಿದಂತಹ ಮಿಶ್ರಣವನ್ನು ತುಂಬಿ ತೊಗೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಕೂಡ ಕಲಿಸಿದ್ದಾಯಿತು, ಮೆಣಸಿನ್ಕಾಯಿನೂ ರೆಡಿ ಇದ್ದಾವೆ. ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಮೆಣಸಿನ್ಕಾಯಿಯನ್ನು ಗೋಧಿ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ, ಯಾಕಂದರೆ ದಪ್ಪ ಇರ್ತಕ್ಕಂತಹ ಮೆಣಸಿನ್ಕಾಯಿ ತೊಗೊಳೋದ್ರಿಂದ ಮೆಣಸಿನ್ಕಾಯಿ ಬೇರೆ ಮತ್ತು ಹಿಟ್ಟು ಬೇರೆ ಆಗಬಾರ್ದು. ಸೊ ಹಾಗಾಗಿ ನೋಡಿ, ಎಷ್ಟು ಚೆನ್ನಾಗಿರ್ತಕ್ಕಂತಹ ಬಜ್ಜಿ ರೆಡಿ. ಅದು ವಾವ್, ನೋಡಿದ್ರೇ ತಿನ್ಬೇಕನ್ಸುತ್ತೆ ಅಲ್ವಾ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಬಟ್ ಅಕ್ಕಿ ಹಿಟ್ಟೆಲ್ಲ ಸೇರ್ಸೋಕೆ ಹೋಗಬೇಡಿ, ಯಾಕಂದರೆ ಗೋಧಿ ಹಿಟ್ಟೇ ಜಾಸ್ತಿ ಎಣ್ಣೆ ಹೀರೋದ್ರಿಂದ ಅಕ್ಕಿ ಹಿಟ್ಟು ಕೂಡ ಹಾಕಿದರೆ ಮತ್ತಿಷ್ಟು ಎಣ್ಣೆ ಹೀರ್ತವೆ. ಸೊ ಹಾಗಾಗಿ ನಾವು ಕೇಳಿರ್ತೀವಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೇರಿಸಿ ಬಜ್ಜಿ ಮಾಡೋದನ್ನು. ದಯವಿಟ್ಟು ನೀವು ಅಕ್ಕಿ ಹಿಟ್ಟು ಸೇರಿಸದೆ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡು ತೊಗೋರಿ ಬಜ್ಜಿನ. ತುಂಬ ಟೇಸ್ಟಿಯಾದಂತಹ ಮಿರ್ಚಿ ಬಜ್ಜಿ ರೆಡಿ ಆಯಿತು. ಇವಾಗ ಮೆಣಸಿನ್ಕಾಯಿ ಇಲ್ಲದೆ ಹಾಗೆ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನೊಂದು ಸ್ಪೂನ್ ಸಹಾಯದಿಂದ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಧ್ಯಕ್ಕೆ ಹಾಕ್ತಾಯಿದ್ದೀನಿ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಫ್ರೆಂಡ್ಸ್. ಯಾಕಂದರೆ ನನ್ನ ಮಗ ಮೆಣಸಿನ್ಕಾಯಿ ಹಾಕಿ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಅವನಿಗೂ ಮಾಡ್ತಾಯಿದ್ದೀನಿ. ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಗೋಧಿ ಹಿಟ್ಟು ಇದ್ಬಿಟ್ಟು ನೀವು ಬೇಕು ಅಂದಾಗ ಈ ರೀತಿ ಚಳಿಯಲ್ಲಿ ಬಿಸಿ ಆದಂತಹ ಬಜ್ಜಿಯನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ಸೂಪರ್ ಟೇಸ್ಟಿಯಾದಂತಹ ಬಜ್ಜಿ ರೆಡಿ ಆಯಿತು. ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.